ಜಗತ್ತಿನ ಅತ್ಯಂತ ಬಲಿಷ್ಠ ಸೇನೆ ಅಂದ್ರೆ ಅದು ಅಮೆರಿಕನ್ ಆರ್ಮಿ. ಅಮೆರಿಕದ ಬಳಿ ಇರುವಷ್ಟು ಬ್ರಹ್ಮಾಸ್ತ್ರಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಜಗತ್ತಿನ ಇನ್ಯಾವ ದೇಶಗಳ ಬಳಿ ಕೂಡ ಇಲ್ಲ. ಅದು ಭೂಸೇನೆಯೇ ಇರಲಿ, ವಾಯುಪಡೆಯೇ ಆಗಿರಲಿ, ನೌಕಾಪಡೆಯೇ ಇರಬಹುದು, ಎಲ್ಲದರಲ್ಲೂ ಕೂಡ ಅಮೆರಿಕವೇ ಅತ್ಯಂತ ಪವರ್ಫುಲ್. ಅದಕ್ಕೆ ಪ್ರಮುಖ ಕಾರಣ ಅಮೆರಿಕ ಸೇನೆಯಲ್ಲಿ ಬಳಸುತ್ತಿರುವ ಟೆಕ್ನಾಲಜಿ. ಅದರಲ್ಲೂ ಅಮೆರಿಕದ ಫೈಟರ್ ಜೆಟ್ಗಳಿಗೆ ಸಮಾನವಾಗಿ ಯುದ್ಧ ವಿಮಾನಗಳು ಇನ್ಯಾವ ದೇಶಗಳ ಬಳಿಯೂ ಇಲ್ಲ. ಅಮೆರಿಕದ ಬಳಿ ಇರುವಂತಹ ಕೆಲ ಫೈಟರ್ ಜೆಟ್ಗಳನ್ನು ನಿರ್ಮಿಸೋದು ಬಿಡಿ, ಬಹುತೇಕ ದೇಶಗಳಿಗೆ ಅದನ್ನು ಕೊಂಡುಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಅಷ್ಟೊಂದು ಕಾಸ್ಟ್ಲಿ ಯುದ್ಧ ವಿಮಾನಗಳು ಅಮೆರಿಕದ ಬಳಿ ಇವೆ. ಆದರೆ ಸೆಪ್ಟೆಂಬರ್ 17ರಂದು ಅಮೆರಿಕ ಏರ್ಫೋರ್ಸ್ನಲ್ಲಿ ಒಂದು ನಿಗೂಢ ದುರಂತ ಸಂಭವಿಸಿತು. ಆಗಸ್ಟ್ದಲ್ಲಿ ಹಾರಾಡ್ತಾ ಇದ್ದ ಅಮೆರಿಕದ ಅತ್ಯಾಧುನಿಕ ಫೈಟರ್ ಜೆಟ್ಗಳಲ್ಲೊಂದಾದ F-35 ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿತ್ತು. ಕೆಲ ದಿನಗಳ ಬಳಿಕ ಅದರ ಒಂದಷ್ಟು ಅವಶೇಷ ಮಾತ್ರ ಸಿಕ್ಕಿದೆ. ಆದರೆ ಫೈಟರ್ ಜೆಟ್ ಪತನವಾಗಿದ್ದು ಹೇಗೆ, ನಿಜಕ್ಕೂ ಅದಕ್ಕೆ ಏನಾಯಿತು, ಇಲ್ಲಿರುವ ನಿಗೂಢತೆ ಏನು, ಹಾಗೆಯೇ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕೂಡ ಇಂಥ ಘಟನೆ ನಡೆದಿದ್ದು, ಇವೆಲ್ಲದರ ಕುರಿತ ಮಾಹಿತಿಯನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೀಡ್ತೀನಿ. ನಾನು ಕಿಶೋರ್ ಕೆವಿ. ಕೊನೆ ತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ, ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗಿ. F-35B ಲೈಟ್ನಿಂಗ್ ಜೆಟ್ ಅಮೆರಿಕ ಏರ್ ಫೋರ್ಸ್ನ ಪ್ರಮುಖ ಬ್ರಹ್ಮಾಸ್ತ್ರ. ಸೆಪ್ಟೆಂಬರ್ 17ರಂದು ಅಮೆರಿಕದ ದಕ್ಷಿಣ ಕೆರೋಲಿನಾದಲ್ಲಿ ಮರೀನ್ ಏರ್ ಫೋರ್ಸ್ ಸ್ಟೇಷನ್ನಿಂದ ರುಟೀನ್ ಹಾರಾಟಕ್ಕಾಗಿ ಒಟ್ಟು 2 F-35 ಜೆಟ್ಗಳು ಟೇಕ್ ಆಫ್ ಆಗಿತ್ತು. ಆದರೆ ಆಗಸ್ಟ್ದ ಮಧ್ಯೆ ಅದೇನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಒಂದು ಫೈಟರ್ ಜೆಟ್ನಲ್ಲಿದ್ದ ಪೈಲಟ್ ತನ್ನ ಸೀಟ್ನಿಂದ ಇಜೆಕ್ಟ್ ಆಗಿದ್ದಾನೆ. ಅಂದ್ರೆ ಒಂದು ಬಟನ್ ಒತ್ತಿದ ಕೂಡಲೇ ಸೀಟು ಸಮೇತ ಮೇಲಕ್ಕೆ ಹಾರಿ ಬಳಿಕ ಅದರಲ್ಲಿದ್ದ ಪ್ಯಾರಾಚೂಟ್ ಮೂಲಕ ಸೇಫ್ ಆಗಿ ನೆಲದ ಮೇಲೆ ಲ್ಯಾಂಡ್ ಆಗಿದ್ದಾನೆ. ಸಾಮಾನ್ಯವಾಗಿ ಪೈಲಟ್ ವಿಮಾನದಿಂದ ಇಜೆಕ್ಟ್ ಆಗ್ತಿದ್ದಂತೆ ಯಾರು ಹ್ಯಾಂಡಲ್ ಮಾಡೋರಿಲ್ಲದೆ ಇರೋದ್ರಿಂದ ಫೈಟರ್ ಜೆಟ್ ಕೂಡ ಆಗಸ್ಟ್ದಲ್ಲಿ ಓಲಾಡಿ ಪಲ್ಟಿ ಹೊಡೆದು ಕೊನೆಗೆ ಪತನವಾಗುತ್ತೆ. ಆದರೆ ಈ F-35 ಫೈಟರ್ ಜೆಟ್ ವಿಚಾರದಲ್ಲಿ ಹಾಗೆ ಆಗಿಲ್ಲ. ಯಾಕಂದ್ರೆ ಈ ಜೆಟ್ ಆಟೋ ಪೈಲಟ್ ಮೋಡ್ನಲ್ಲಿತ್ತು. ಹೀಗಾಗಿ ಪೈಲಟ್ ಇಲ್ಲದಿದ್ರೂ ಕೂಡ ಒಂದು ಸ್ಟೇಬಲ್ ಕಂಡೀಷನ್ನಲ್ಲಿ ಈ ಯುದ್ಧ ವಿಮಾನ ಹಾರಾಡುತ್ತೆ. ಅಂದ್ರೆ ಮಾನವರಹಿತ ಡ್ರೋನ್ಗಳು ಹಾರಾಡಿದಂತೆ ಈ ಫೈಟರ್ ಜೆಟ್ ಕೂಡ ಚಲಿಸುತ್ತೆ. ಹೀಗೆ ಪೈಲಟ್ ಇಲ್ಲದೆ ಹಾರಾಡುತ್ತಲೇ ಹೋದ F-35 ಅಮೆರಿಕ ವಾಯುಪಡೆ ರಾಡಾರ್ ಸುಳಿವಿಗೂ ಕೂಡ ಸಿಕ್ಕಿಲ್ಲ. ಯಾಕಂದ್ರೆ ಈ F-35 ರಾಡಾರ್ಗಳ ಕಣ್ಣು ತಪ್ಪಿಸಿ ಹಾರಾಡುವ ಸಾಮರ್ಥ್ಯ ಹೊಂದಿವೆ. ಹೀಗಾಗಿ ಅಮೆರಿಕ ಸೇನೆ ಅಕ್ಷರಶಃ ಕಂಗಾಲಾಗಿ ಹೋಗಿತ್ತು. ಫೈಟರ್ ಜೆಟ್ಗೆ ಏನಾಯ್ತು, ಪೈಲಟ್ ಇದ್ದಕ್ಕಿದ್ದಂತೆ ಎಜೆಕ್ಟ್ ಆಗಿದ್ಯಾಕೆ, ಅತ್ಯಾಧುನಿಕ ವಿಮಾನ ಎಲ್ಲೋಯ್ತು, ಹೀಗೆ 10 ಪ್ರಶ್ನೆಗಳು ಎದ್ದಿದ್ದವು. F-35 ಹಾರಿದ ಮಾರ್ಗದಲ್ಲೇ ಇತರೆ ಜೆಟ್ಗಳನ್ನ, ಹೆಲಿಕಾಪ್ಟರ್ಗಳನ್ನ ಕಳುಹಿಸಿ ತೀವ್ರ ಶೋಧ ನಡೆಸಲಾಯಿತು. ಆದರೂ ಕೂಡ ಫೈಟರ್ ಜೆಟ್ನ ಸುಳಿವೇ ಸಿಗಲಿಲ್ಲ. ಕಂಗಾಲಾದ ಅಮೆರಿಕ ಸೇನೆ ಜೊತೆಗೆ ಸರ್ಕಾರ ಕೂಡ ಫೈಟರ್ ಜೆಟ್ ಪತ್ತೆ ಮಾಡಲು ಸಹಕರಿಸುವಂತೆ ಜನಸಾಮಾನ್ಯರ ಮೊರೆ ಹೋಯಿತು. ಇಲ್ಲಿ ಆತಂಕ ಇದ್ದಿದ್ದೇನೆಂದ್ರೆ, ಆಟೋ ಪೈಲಟ್ ಮೋಡ್ನಲ್ಲಿದ್ದ F-35 ಜೆಟ್ ಅದರಲ್ಲಿರುವ ಇಂಧನ ಖಾಲಿಯಾಗೋವರೆಗೂ ಹಾರಾಡಬಹುದು. ಒಂದೇ ಸ್ಪೀಡ್ನಲ್ಲಿ, ಒಂದೇ ಎತ್ತರದಲ್ಲಿ, ತನ್ನದೇ ಡೈರೆಕ್ಷನ್ನಲ್ಲಿ ತನ್ನ ಪಾಡಿಗೆ ನೇರವಾಗಿ ಹಾರಾಡುತ್ತಾ ಹೋಗುತ್ತೆ. ಇಂಧನ ಖಾಲಿ ಆಗ್ತಿದ್ದಂತೆ ಯಾವಾಗ ಎಲ್ಲಿ ಬೇಕಾದರೂ ಪತನಗೊಳ್ಳಬಹುದು. ಅಮೆರಿಕಕ್ಕೆ ಟೆನ್ಷನ್ ಆಗಿರೋದು ಇಲ್ಲೇ. ಫೈಟರ್ ಜೆಟ್ ಏನೋ ತನ್ನ ಪಾಡಿಗೆ ಹಾರಾಡ್ತಾ ಇದೆ, ಆದ್ರೆ ರಾಡಾರ್ ಸಂಪರ್ಕಕ್ಕೂ ಸಿಗದೆ ಇರೋದ್ರಿಂದ ಯಾವ ಪ್ರದೇಶದಲ್ಲಿ ಹಾರಾಡ್ತಿದೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ಸಾಧ್ಯವೇ ಆಗಿರಲಿಲ್ಲ. ಇದು ಅಮೆರಿಕದ ನಿದ್ದೆಗೆಡಿಸಿತು. ಯಾಕಂದ್ರೆ ಇಂಧನ ಖಾಲಿ ಆಗ್ತಿದ್ದಂತೆ ಜನವಸತಿ ಪ್ರದೇಶಗಳ ಮೇಲೆ ಫೈಟರ್ ಜೆಟ್ ಬಿದ್ರೆ ಕತೆ ಏನು. ಅಷ್ಟೇ ಅಲ್ಲ, ಫೈಟರ್ ಜೆಟ್ ಸಾಗಿದ ಮಾರ್ಗದಲ್ಲಿ ಚಾರ್ಲ್ಸ್ಟನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಬರುತ್ತೆ. ಈ F-35 ಫೈಟರ್ ಜೆಟ್ ನಾಗರಿಕ ವಿಮಾನಗಳು ಟೇಕ್ ಆಫ್, ಲ್ಯಾಂಡಿಂಗ್ ಆಗೋ ಜಾಗದಲ್ಲಿ ಹಾರಾಟ ನಡೆಸಿದ್ರೆ ಯಾವುದೇ ರೀತಿಯ ಅನಾಹುತ ಬೇಕಾದರೂ ನಡೀಬಹುದು. ಟೆಕ್ಸಾಸ್, ಒಕ್ಲಹೋಮಾ ಅಥವಾ ಅಮೆರಿಕದ ಗಡಿ ರಾಷ್ಟ್ರ ಮೆಕ್ಸಿಕೋದಲ್ಲಿ ಬೇಕಿದ್ರೂ ಪತನವಾಗಬಹುದಿತ್ತು. ಈ ಎಲ್ಲ ವಿಚಾರಗಳು ಕೂಡ ಅಮೆರಿಕನ್ನರ ತಲೆಯಲ್ಲಿ ಓಡಾಡಿತ್ತು. ಪೈಲಟ್ ಇಲ್ಲದೆ 90 ಕಿಲೋಮೀಟರ್ ಹಾರಾಡಿ ಪತನಗೊಂಡ ಜೆಟ್. F-35 ನಾಪತ್ತೆಯಾಗಿ ಸುಮಾರು 4 ದಿನಗಳ ಬಳಿಕ ದಕ್ಷಿಣ ಕೆರೋಲಿನಾದ ಇಂಡಿಯನ್ ಟೌನ್ ಎಂಬಲ್ಲಿ ಮರಗಳ ಸಾಲಿನ ಮಧ್ಯೆ ಫೈಟರ್ ಜೆಟ್ನ ಅವಶೇಷ ಪತ್ತೆಯಾಗಿದೆ. ಆಶ್ಚರ್ಯ ಏನಂದ್ರೆ, ಪೈಲಟ್ ಎಜೆಕ್ಟ್ ಆದ ಬಳಿಕ F-35 ಆಟೋ ಪೈಲಟ್ ಮೋಡ್ನಲ್ಲಿ ತನ್ನ ಪಾಡಿಗೆ ಸುಮಾರು 90 ಕಿಲೋಮೀಟರ್ನಷ್ಟು ದೂರ ಹಾರಾಟ ನಡೆಸಿದೆ.
ಬಳಿಕ ಫೈಟರ್ ಜೆಟ್ ಪತನಗೊಂಡಿದ್ದು ಅದೃಷ್ಟವಶಾತ್ ಜನರು ವಾಸವಿಲ್ಲದ ಪ್ರದೇಶದಲ್ಲಿ ಯುದ್ಧ ವಿಮಾನ ಬಿದ್ದಿದೆ. ಇಲ್ಲಿ ಇನ್ನೊಂದು ವಿಚಾರ ಕೂಡ ಇದೆ. ಈ ಫೈಟರ್ ಜೆಟ್ 1 ನಿಮಿಷಕ್ಕೆ ಸುಮಾರು 21 ಕಿಲೋಮೀಟರ್ ದೂರ ಪ್ರಯಾಣಿಸುತ್ತೆ. ಗಂಟೆಗೆ 1975 ಕಿಲೋಮೀಟರ್ ದೂರ ಕ್ರಮಿಸುವಷ್ಟು ಶರವೇಗದಲ್ಲಿ ಹಾರಾಡುತ್ತೆ. ಅಂದ್ರೆ ಈ ಫೈಟರ್ ಜೆಟ್ ಅದರ ಟಾಪ್ ಸ್ಪೀಡ್ ನಲ್ಲಿ ಹಾರಾಡಿದ್ರೆ ಪೈಲಟ್ ಇಜೆಕ್ಟ್ ಆದ ಬಳಿಕ ಸುಮಾರು 4 ರಿಂದ 5 ನಿಮಿಷಗಳ ಕಾಲ ಸಂಚರಿಸಿ ಅಂದ್ರೆ 90 ಕಿಲೋಮೀಟರ್ ಪ್ರಯಾಣಿಸಿ ಬಳಿಕ ಪತನಗೊಂಡಿದೆ. ಆದ್ರೆ ಇಲ್ಲೊಂದು $1 ಮಿಲಿಯನ್ ಪ್ರಶ್ನೆ ಕೂಡ ಇದೆ. ಅಷ್ಟಕ್ಕೂ F-35 ಫೈಟರ್ ಜೆಟ್ ನಿಂದ ಪೈಲಟ್ ಇಜೆಕ್ಟ್ ಆಗಿದ್ದಾದ್ರೂ ಯಾಕೆ? ಇಜೆಕ್ಟ್ ಆಗೋ ಮುನ್ನ ಆಟೋ ಪೈಲಟ್ ಮೋಡ್ ನಲ್ಲಿ ಇಡೋಕೆ ಕಾರಣವೇನು ಅನ್ನೋದೇ ಇಲ್ಲಿರುವಂತಹ ಕ್ವಶನ್. ಅಸಲಿಗೆ F-35 ಯುದ್ಧ ವಿಮಾನದ ಪೈಲಟ್ ಸುಮಾರು 2000 ಅಡಿ ಎತ್ತರದಿಂದ ಪ್ಯಾರಾಚೂಟ್ ಮೂಲಕ ಜಂಪ್ ಮಾಡಿದ್ದಾನೆ. ಜನವಸತಿ ಪ್ರದೇಶದ ಮೇಲೆ ಈತ ಲ್ಯಾಂಡ್ ಆಗಿದ್ದು ಸ್ಥಳೀಯರು ಆತನನ್ನು ರಕ್ಷಿಸಿದ್ದಾರೆ. ಬಳಿಕ 911 ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಿ ಆಂಬ್ಯುಲೆನ್ಸ್ಗಾಗಿ ಮನವಿ ಮಾಡಿದ್ದಾರೆ. ಲ್ಯಾಂಡಿಂಗ್ ವೇಳೆ ಪೈಲಟ್ ಬೆನ್ನಿಗೆ ಗಾಯವಾಗಿದ್ದು ಸದ್ಯ ಆತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಆದ್ರೆ 911 ನಂಬರ್ಗೆ ಬಂದ 4 ನಿಮಿಷಗಳ ಕರೆಯನ್ನ ಅಮೆರಿಕ ಸೇನೆ ಪರಿಶೀಲನೆ ನಡೆಸಿದ್ದು 3 ಮಂದಿ ಅದರಲ್ಲಿ ಮಾತನಾಡಿರೋದು ಗೊತ್ತಾಗಿದೆ. ಈ ವೇಳೆ ಕರೆ ಮಾಡಿದಂತಹ ವ್ಯಕ್ತಿ ತನ್ನ ಮನೆ ಹಿಂದೆ ಪೈಲಟ್ ಪ್ಯಾರಾಚೂಟ್ ಮೂಲಕ ಲ್ಯಾಂಡ್ ಆಗಿದ್ದಾನೆ. ಆದ್ರೆ ತಾನು ಇಜೆಕ್ಟ್ ಆದ F-35 ವಿಮಾನಕ್ಕೆ ಏನಾಯ್ತು, ಫೈಟರ್ ಜೆಟ್ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ ಅನ್ನೋ ವಿಚಾರವನ್ನ 911 ನಂಬರ್ಗೆ ಕರೆ ಮಾಡಿದ ವ್ಯಕ್ತಿ ಹೇಳಿಕೊಂಡಿದ್ದಾನೆ. ಆದ್ರೆ ನಿಜವಾಗಿಯೂ ಪೈಲಟ್ ಫೈಟರ್ ಜೆಟ್ ನಿಂದ ಇಜೆಕ್ಟ್ ಆಗಿರೋದು ಯಾಕೆ, ಆಗಸ್ಟ್ದ ಮಧ್ಯೆ ಅಂತದ್ದೇನಾಯ್ತು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಈ ಬಗ್ಗೆ ಅಮೆರಿಕ ಸೇನೆ ಪೈಲಟ್ ಅನ್ನ ವಿಚಾರಣೆಗೊಳಪಡಿಸಲಿದೆ. ಇಲ್ಲಿ ಇನ್ನೊಂದು ಸಂಗತಿ ಕೂಡ ಇದೆ. ಇಜೆಕ್ಟ್ ಆಗುವ ವೇಳೆ ಪೈಲಟ್ ಏನೆಲ್ಲ ಮಾತನಾಡಿದ್ದಾನೆ ಅನ್ನೋದನ್ನು ಕೂಡ ಪತ್ತೆ ಹಚ್ಚೋಕೆ ಸಾಧ್ಯವಾಗಲ್ಲ. ಸಾಮಾನ್ಯವಾಗಿ ನಾಗರಿಕ ವಿಮಾನಗಳು ಪತನವಾದಾಗ ಅದರಲ್ಲಿರುವಂತಹ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಎಲ್ಲ ಸಂಭಾಷಣೆಯು ರೆಕಾರ್ಡ್ ಆಗಿರುತ್ತೆ. ಪೈಲಟ್ಗೆ ಎದುರಾದ ಸಮಸ್ಯೆ ಏನು ಅನ್ನೋದು ಬ್ಲ್ಯಾಕ್ ಬಾಕ್ಸ್ ನಲ್ಲಿ ದಾಖಲಾಗುವ ಕಾನ್ವರ್ಸೇಷನ್ ರೆಕಾರ್ಡ್ ನಿಂದ ಗೊತ್ತಾಗುತ್ತೆ. ಆದ್ರೆ F-35 ಸೇರಿದಂತೆ ಬಹುತೇಕ ಫೈಟರ್ ಜೆಟ್ಗಳಲ್ಲಿ ಒಂದು ವಿಶೇಷ ಸಿಸ್ಟಮ್ ಇರುತ್ತೆ. ಪೈಲಟ್ ಫೈಟರ್ ಜೆಟ್ ನಿಂದ ಇಜೆಕ್ಟ್ ಆಗ್ತಿದ್ದಂತೆ ಆಡಿಯೋ ರೆಕಾರ್ಡ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿ ಬಿಡುತ್ತೆ. ಕಮ್ಯುನಿಕೇಶನ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಆಗಿ ಬಿಡುತ್ತೆ. ಯಾಕಂದ್ರೆ ವಿಮಾನ ಪತನಗೊಂಡ ಬಳಿಕ ಶತ್ರುಗಳಿಗೆ ಆಡಿಯೋ ರೆಕಾರ್ಡ್ ನಿಂದ ಯಾವುದೇ ಮಾಹಿತಿ ಸಿಗದೇ ಇರಲಿ ಅನ್ನೋ ಕಾರಣಕ್ಕೆ ಫೈಟರ್ ಜೆಟ್ಗಳಲ್ಲಿ ಈ ತಂತ್ರಜ್ಞಾನವಿರುತ್ತೆ. ಉದಾಹರಣೆಗೆ 2019ರಲ್ಲಿ ಅಭಿನಂದನ್ ವರ್ತಮಾನ್ MiG-21 ಫೈಟರ್ ಜೆಟ್ ನಲ್ಲಿ ಪಾಕಿಸ್ತಾನದ F-16 ಅನ್ನ ಅಟ್ಟಾಡಿಸಿಕೊಂಡು ಶತ್ರು ರಾಷ್ಟ್ರದ ಗಡಿಯೊಳಕ್ಕೆ ನುಗ್ಗಿದ್ರು. ತಮ್ಮ ಫೈಟರ್ ಜೆಟ್ಗೆ ಬೆಂಕಿ ತಗುಲುತ್ತಲೇ ಇಜೆಕ್ಟ್ ಆಗಿ ಪಾಕ್ ನೆಲದಲ್ಲಿ ಲ್ಯಾಂಡ್ ಆಗಿದ್ರು. MiG-21 ಕೂಡ ಪಾಕಿಸ್ತಾನದ ಒಳಗಡೆ ಪತನವಾಗಿತ್ತು. ಇಂಥ ಸನ್ನಿವೇಶ ಬಂದಾಗ ಯುದ್ಧ ವಿಮಾನದಿಂದ ಯಾವುದೇ ಆಡಿಯೋ ಸಂಭಾಷಣೆ ಶತ್ರುವಿನ ಕೈ ಸೇರದೇ ಇರಲಿ ಅನ್ನೋ ಕಾರಣಕ್ಕೆ ಫೈಟರ್ ಜೆಟ್ನಲ್ಲಿ ಆಟೋಮೆಟಿಕ್ ಡಿಲೀಟ್ ಸಿಸ್ಟಮ್ ಅಳವಡಿಸಲಾಗಿರುತ್ತೆ. ಇನ್ನು ಪತನಗೊಂಡಿರುವ ಅಮೆರಿಕದ F-35 ಯುದ್ಧ ವಿಮಾನದ ಬಗ್ಗೆ ಇನ್ನು ಕೆಲ ವಿಚಾರಗಳನ್ನು ಹೇಳಲೇಬೇಕು. F-35 ಏನು ಸಾಮಾನ್ಯದ ಫೈಟರ್ ಜೆಟ್ ಏನೂ ಅಲ್ಲ. F-35 ಒಂದು ವಿಮಾನದ ಬೆಲೆ ಸುಮಾರು $100 ಮಿಲಿಯನ್ ನಷ್ಟಾಗುತ್ತೆ. 5ನೇ ಜನರೇಷನ್ ಯುದ್ಧ ವಿಮಾನ F-35 ತನಗಿಂತ 150 ಕಿಲೋಮೀಟರ್ ದೂರದಲ್ಲಿರುವ ಯಾವುದೇ ಫೈಟರ್ ಜೆಟ್ ಅನ್ನ ಪತ್ತೆ ಹಚ್ಚಿ ರಾಕೆಟ್ ಮೂಲಕ ಹೊಡೆದುರುಳಿಸುವಂತಹ ಸಾಮರ್ಥ್ಯ ಕೂಡ ಹೊಂದಿದೆ. ಕಣ್ಣಿಗೆ ಕಾಣದಷ್ಟು ದೂರದಲ್ಲಿರುವ ಯುದ್ಧ ವಿಮಾನವನ್ನ ಟಾರ್ಗೆಟ್ ಮಾಡಬಲ್ಲದು. 50,000 ಅಡಿ ಎತ್ತರದಲ್ಲಿ ಹಾರಾಡುವ ಸಾಮರ್ಥ್ಯವನ್ನ ಈ F-35 ಹೊಂದಿದೆ. ಜೊತೆಗೆ 8,000 kg ತೂಕದ ಶಸ್ತ್ರಾಸ್ತ್ರಗಳನ್ನು ಕೂಡ ಹೊತ್ತೊಯ್ಯುತ್ತೆ. ಹೆಲಿಕಾಪ್ಟರ್ ಮಾದರಿಯಲ್ಲಿ ಲ್ಯಾಂಡ್ ಆಗುವಂತಹ ಸಾಮರ್ಥ್ಯ ಕೂಡ ಈ F-35 ಜೆಟ್ಗಿದೆ. ಇಂಥ ಅಮೆರಿಕದ ಅತ್ಯಂತ ಬೆಲೆಬಾಳುವ ಫೈಟರ್ ಜೆಟ್ ಈಗ ನಿಗೂಢ ರೀತಿಯಲ್ಲಿ ಪತನವಾಗಿದೆ. ಯಾವಾಗ F-35 ಕ್ರ್ಯಾಶ್ ಆಯಿತೋ ಕೂಡಲೇ ಅಮೆರಿಕ ಸೇನೆ ತನ್ನ ಬಳಿ ಇರುವ ಎಲ್ಲ F-35 ಫೈಟರ್ ಜೆಟ್ಗಳನ್ನು ಕೂಡ ಸದ್ಯಕ್ಕೆ ನೋ ಫ್ಲೈಯಿಂಗ್ ಝೋನ್ ನಲ್ಲಿ ಇಟ್ಟಿದೆ. ಹೀಗಾಗಿ ಪೈಲಟ್ ಜೆಟ್ನಿಂದ ಇಜೆಕ್ಟ್ ಆಗೋಕೆ ಕಾರಣವೇನು ಅನ್ನೋದು ಖಚಿತವಾಗುವವರೆಗೂ ಅಮೆರಿಕದ ಯಾವುದೇ F-35 ಜೆಟ್ಗಳು ಟೇಕ್ ಆಫ್ ಆಗೋದಿಲ್ಲ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಇದೇ F-35 ಯುದ್ಧ ವಿಮಾನ 2023ರಲ್ಲಿ ಬೆಂಗಳೂರಿನಲ್ಲಿ ನಡೆದ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನದಲ್ಲೂ ಭಾಗಿಯಾಗಿತ್ತು. ಹಾಗಂತ ಆಟೋ ಪೈಲಟ್ ಮೋಡ್ ನಲ್ಲಿ ಹಾರಾಟ ನಡೆಸಿ ಯುದ್ಧ ವಿಮಾನ ಕ್ರ್ಯಾಶ್ ಆಗಿರೋದು ಇದೇ ಮೊದಲೇನಲ್ಲ. 1989ರಲ್ಲಿ ಸೋವಿಯತ್ ರಷ್ಯಾ ಅಂದ್ರೆ ಈಗಿನ ರಷ್ಯಾದ MiG-23 ಫೈಟರ್ ಜೆಟ್ ಅನ್ನ ಒಬ್ಬ ಟ್ರೈನರ್ ಪೈಲಟ್ ಚಲಾಯಿಸ್ತಾ ಇದ್ದ.
ಆತ ಮಿಸ್ ಆಗಿ ತನ್ನನ್ನು ತಾನು ಯುದ್ಧ ವಿಮಾನದಿಂದ ಇಜೆಕ್ಟ್ ಮಾಡಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಫೈಟರ್ ಜೆಟ್ ಅನ್ನ ಆಟೋ ಪೈಲಟ್ ಮೋಡ್ನಲ್ಲಿ ಬಿಟ್ಟಿದ್ದ. ಬಳಿಕ ಆ ವಿಮಾನ ಸೋವಿಯತ್ ರಷ್ಯಾದಿಂದ ಸಾವಿರಾರು ಕಿಲೋಮೀಟರ್ ದೂರ ಸಂಚರಿಸಿ ರಷ್ಯಾ ಗಡಿ ದಾಟಿ ಪೋಲೆಂಡ್ ಅನ್ನು ಪ್ರವೇಶಿಸಿ ಬಳಿಕ ಜರ್ಮನಿಯನ್ನು ದಾಟಿ ಚೆಕ್ ರಿಪಬ್ಲಿಕ್ ದೇಶವನ್ನು ಪ್ರವೇಶಿಸಿ ನೆದರ್ಲ್ಯಾಂಡ್ ದಾಟಿ ಕೊನೆಗೆ ಫ್ರಾನ್ಸ್ ಬಳಿ ಇರುವ ಬೆಲ್ಜಿಯಂ ದೇಶದ ಮನೆಯೊಂದರ ಮೇಲೆ ರಷ್ಯಾ ಫೈಟರ್ ಜೆಟ್ ಕ್ರ್ಯಾಶ್ ಆಗಿತ್ತು. ಸುಮಾರು 4 ರಾಷ್ಟ್ರಗಳಲ್ಲಿ ರಷ್ಯಾದ ಈ ಫೈಟರ್ ಜೆಟ್ ಆಟೋ ಪೈಲಟ್ ಮೋಡ್ನಲ್ಲೇ ಹಾರಾಟ ನಡೆಸಿತ್ತು. ದುರಂತದಲ್ಲಿ 18 ವರ್ಷದ ಯುವಕನೊಬ್ಬ ಸಾವನ್ನಪ್ಪಿದ್ದ. ಆತನ ಪೋಷಕರು ಹೊರಗಡೆ ಹೋಗಿದ್ದರಿಂದ ಅವರು ಬಚಾವಾಗಿದ್ರು. ಕೇವಲ ಅಮೆರಿಕ, ರಷ್ಯಾದಲ್ಲಷ್ಟೇ ಅಲ್ಲ, ಭಾರತದಲ್ಲೂ ಇದೇ ಮಾದರಿಯ ದುರಂತ ಸಂಭವಿಸಿತ್ತು. ಅದೊಂದು ಬಾರಿ ಯುದ್ಧ ವಿಮಾನದಲ್ಲಿ ಹಾರಾಡ್ತಿರ್ಬೇಕಾದ್ರೆ ಪೈಲಟ್ಗಿರುವ ಆಕ್ಸಿಜನ್ ವ್ಯವಸ್ಥೆ ಹಾಳಾಗಿತ್ತು. ಆಕ್ಸಿಜನ್ ಇಲ್ಲದೆ ಪೈಲಟ್ ಕುಳಿತಲ್ಲೇ ಮೃತಪಟ್ಟಿದ್ರು. ಆದರೆ ಆಟೋ ಪೈಲಟ್ ಮೋಡ್ನಲ್ಲಿದ್ದ ಯುದ್ಧ ವಿಮಾನ ಇಂಧನ ಖಾಲಿಯಾಗುವವರೆಗೂ ಹಾರಾಟ ನಡೆಸಿ ಕೊನೆಗೆ ಕ್ರ್ಯಾಶ್ ಆಗಿತ್ತು. ಇನ್ನು ಭಾರತದ ಬಳಿ ಇರುವಂತಹ ಮಿರಾಜ್ 2000 ಮತ್ತು ರಫೇಲ್ ಫೈಟರ್ ಜೆಟ್ಗಳಲ್ಲಿ ಕೂಡ ಫ್ಲೈ ಬೈ ವೈರ್ ಅನ್ನೋ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. ಇದರಿಂದಾಗಿ ಪೈಲಟ್ ವಿಮಾನವನ್ನು ತಾನೇ ಕಂಟ್ರೋಲ್ ಮಾಡಬೇಕು ಅಂತೇನಿಲ್ಲ. ಆತ ಕಂಟ್ರೋಲ್ ಸಿಸ್ಟಮ್ನಿಂದ ಕೈಬಿಟ್ಟರೂ ಕೂಡ ಫೈಟರ್ ಜೆಟ್ ತನ್ನ ಪಾಡಿಗೆ ಹಾರಾಡುತ್ತೆ. ಹೀಗಾಗಿ ಆಟೋ ಪೈಲಟ್ ಸಿಸ್ಟಮ್ ಅನ್ನ ಆನ್ ಮಾಡುವ ಅಗತ್ಯವೇ ಇರೋದಿಲ್ಲ. ಇವಿಷ್ಟು ಫೈಟರ್ ಜೆಟ್ಗಳು ಪೈಲಟ್ ಇಲ್ಲದೆ ಯಾವ ರೀತಿ ಹಾರಾಡುತ್ತೆ, ಇದರಿಂದ ಏನೆಲ್ಲ ದುರಂತ ಸಂಭವಿಸಿದೆ ಅನ್ನೋದರ ಕುರಿತ ಮಾಹಿತಿ. ಅಮೆರಿಕ ಈಗ ತನ್ನ ಅತ್ಯಂತ ಬೆಲೆಬಾಳುವ ಫೈಟರ್ ಜೆಟ್ ಅನ್ನ ಕಳೆದುಕೊಂಡಿದೆ ಅನ್ನೋದೇನೋ ನಿಜ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ F-35 ಪತನವಾದಾಗ ಯಾವುದೇ ಜೀವಹಾನಿಯಾಗಿಲ್ಲ ಅನ್ನೋದೇ ಇಲ್ಲಿರುವಂತಹ ಗುಡ್ ನ್ಯೂಸ್. ವಿಡಿಯೋವನ್ನ ಲೈಕ್ ಮಾಡಿ, ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.